आप देख रहे हैं बीजापुर समय। मैं आपके साथ खलील कलादगी। बीजापुर में डिस्ट्रिक्ट पुलिस वेलफेयर एंड फ्लैग डे सेलिब्रेशन आज 2 अप्रैल 2025 बुधवार को बीजापुर शहर के पुलिस परेड मैदान में बीजापुर जिला एसपी लक्ष्मण निंबर्गी के नेतृत्व में विजयपुर जिला पुलिस वेलफेयर एंड फ्लैग डे के मौके पर एक कार्यक्रम का आयोजन किया गया, जिसमें मुख्य अतिथि के तौर पर निवृत्त पुलिस निरीक्षक विजयपुर NS जनगौड़, बीजापुर डीसी टी भूबालन, बीजापुर जिला पंचायत के CEO ऋषि आनंद, लोकायुक्त SP बीजापुर मल्लेश के अलावा और भी लोग थे मौजूद। इस मौके पर बात करते हुए बीजापुर जिला SP लक्ष्मण निंबर्गी ने इस पूरे कार्यक्रम की विस्तृत जानकारी देते हुए अपने विचार व्यक्त किए और साथ ही इस कार्यक्रम में मुख्य अतिथि के तौर पर मौजूद रहे निवृत्त पुलिस निरीक्षक विजयपुर NS जनगौड़, बीजापुर DC टी भूबालन, बीजापुर जिला पंचायत के CEO ऋषि आनंद के साथ साथ एडिशनल SP शंकर मारिहाल और DSP बसवराज एलिगार ने भी बात करते हुए अपने अपने विचार व्यक्त किए। इस अवसर पर बड़ी संख्या में निवृत्त और कार्यरत रहे पुलिस अधिकारी एवं कर्मचारी और उनके परिवार के साथ साथ नॉमिनेटेड कॉरपोरेटर अशफाक मनगोली, मशहूर बिजनेसमैन, सामाजिक कार्यकर्ता HM बागवान के अलावा और भी लोग थे मौजूद। 2025 ವೇದಿಕೆ ಮುಖಾಂತರ ಪೊಲೀಸ್ ಧ್ವಜಗಳ ಬಿಡುಗಡೆ ಆಗ್ತಾ ಇದೆ ಮತ್ತು ಅವುಗಳನ್ನು ಎಲ್ಲ ಗೌರವಾನ್ವಿತರಿಗೆ ವಿತರಣೆಯ ಕಾರ್ಯಕ್ರಮ. ಎಲ್ಲ ಗೌರವಾನ್ವಿತ ಅತಿಥಿಗಳ ಅಮೃತ ಹಸ್ತದಿಂದ 2025 ಪೊಲೀಸ್ ಕಲ್ಯಾಣ ಹಾಗೂ ಧ್ವಜ ದಿನಾಚರಣೆ ಧ್ವಜಗಳ ಬಿಡುಗಡೆ ಮತ್ತು ವಿತರಣೆ ಇದೀಗ ಏಪ್ರಿಲ್ 2 ನಮ್ಮ ಕರ್ನಾಟಕ ರಾಜ್ಯಾದ್ಯಂತ ಪೊಲೀಸ್ ಕಲ್ಯಾಣ ದಿನ ಮತ್ತು ಪೊಲೀಸ್ ಧ್ವಜ ದಿನಾಚರಣೆಯನ್ನಾಗಿ ನಾವು ಆಚರಿಸ್ತೀವಿ. ಇವತ್ತಿನ ದಿನ ನಿವೃತ್ತಿ ಹೊಂದಂತಹ ಪೊಲೀಸ್ ಅಧಿಕಾರಿ ಅವರ ತ್ಯಾಗ ಮತ್ತು ಮನೋಭಾವ, ಅವರ ಕರ್ತವ್ಯ ನಿಷ್ಠೆಯನ್ನು ನೆನಪಿಸ್ಕೊಳ್ಳೋದು ಒಂದು ದಿನ ಮತ್ತು ಪೊಲೀಸ್ ಕಲ್ಯಾಣ ನಿಧಿಗೋಸ್ಕರ ನಮ್ಮ ಪೊಲೀಸ್ ಧ್ವಜಗಳ ಬಿಡುಗಡೆ ಕಾರ್ಯಕ್ರಮ ಮತ್ತು ಈ ಪೊಲೀಸ್ ಧ್ವಜಗಳನ್ನು ಮಾರಿ ಬಂದಂತಹ ಹಣದಿಂದ ಸರ್ವಿಸಲ್ಲಿರುವಂತಹ ಮತ್ತು ನಿವೃತ್ತಿಯಾದಂಥ ಎಲ್ಲ ಪೊಲೀಸ್ ಅಧಿಕಾರಿ ಮತ್ತು ಅವರ ಕುಟುಂಬ ವರ್ಗದವರಿಗೆ ಪೊಲೀಸ್ ಕಲ್ಯಾಣ ನಿಧಿಯಿಂದ ಅವರ ವೆಲ್ಫೇರ್ ಆ್ಯಕ್ಟಿವಿಟೀಸ್ಗಳನ್ನು ಕೈಗೊಳ್ಳುವಂಥದ್ದು. ಸೊ ಈ ಪೊಲೀಸ್ ಧ್ವಜ ದಿನಾಚರಣೆಯಲ್ಲಿ ಇವತ್ತು ವಿಜಯಪುರ ಜಿಲ್ಲಾ ಪೊಲೀಸ್ ಕಡೆಯಿಂದ ಪೆರೇಡನ್ನು ಮಾಡಿ ಇವತ್ತು ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ರಿಟೈರ್ಡ್ ಇನ್ಸ್ಪೆಕ್ಟರ್ ಆದಂತಹ ನಚಿಕೇತ್ ಜಿನಗೌಡರು ಬಂದಿರ್ತಾರೆ. ಅವರು ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿರ್ತಾರೆ. ಜಿಲ್ಲಾಧಿಕಾರಿಗಳು ಮತ್ತು ಜಿಲ್ಲಾ ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿಗಳು ಬಂದಿರ್ತಾರೆ ಮತ್ತು ಈ ಕಾರ್ಯಕ್ರಮಕ್ಕೆ ಸಾಕಷ್ಟು ಸಂಖ್ಯೆಯಲ್ಲಿ ನಿವೃತ್ತರಾದಂಥ ಹಿರಿಯ ಮತ್ತು ಕಿರಿಯ ಅಧಿಕಾರಿಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಕಾರ್ಯಕ್ರಮಕ್ಕೆ ಒಂದು ಮೆರುಗನ್ನು ತಂದಿರ್ತಾರೆ. ಪೊಲೀಸ್ ಇಲಾಖೆ 24 ಗಂಟೆಗಳ ಕಾಲ ಸತತವಾಗಿ ಜನರ ಸೇವೆಯಲ್ಲಿ ಇರುವಂತಹ ಒಂದು ಇಲಾಖೆ. ವಿವಿಧ ಇಲಾಖೆಗಳ ಜೊತೆಗೆ ಕೋಆರ್ಡಿನೇಟ್ ಮಾಡಿ ಜಿಲ್ಲಾಡಳಿತ ಮತ್ತು ಜಿಲ್ಲೆಯಲ್ಲಿ ಬರುವಂಥ ಎಲ್ಲ ಸಮಸ್ಯೆಗಳನ್ನು ಬಗೆಹರಿಸುವಂತಹ ಒಂದು ಇಲಾಖೆಯಾಗಿ ಕಾರ್ಯನಿರ್ವಹಿಸ್ತಾ ಇರುತ್ತೆ. ಇವತ್ತಿನ ದಿನ ಪೊಲೀಸ್ ಅಧಿಕಾರಿಗಳು ಕರ್ತವ್ಯದಲ್ಲಿರುವವರು ಮತ್ತು ನಿವೃತ್ತಿಯಾದವರ ಕರ್ತವ್ಯವನ್ನು, ಅವರ ಸೇವೆಯನ್ನು ಇವತ್ತು ನೆನೆಸ್ಕೊಳ್ಳುವಂಥ ಒಂದು ದಿನ. ಈ ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ನಮ್ಮ ಎಲ್ಲ ಪೊಲೀಸ್ ಅಧಿಕಾರಿ ಮತ್ತು ಸಿಬ್ಬಂದಿ ವರ್ಗದವರು ನಿರ್ವಹಿಸಿಕೊಟ್ಟಿರ್ತಾರೆ. ಈ ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ಎಲ್ಲ ಅಧಿಕಾರಿಗಳಿಗೆ, ಸಾರ್ವಜನಿಕರಿಗೆ, ಮಾಧ್ಯಮ ಮಿತ್ರರಿಗೆ ವೈಯಕ್ತಿಕವಾಗಿ ನಾನು ಧನ್ಯವಾದಗಳನ್ನು ಹೇಳ್ತೇನೆ. ಇವತ್ತಿನ ದಿನ ನಮ್ಮ ವಿಜಯಪುರ ಜಿಲ್ಲೆಯಲ್ಲಿ ಒಟ್ಟು 4 ಜನ ಈ ವರ್ಷ 2023 ಮತ್ತು 24ನೇ ಸಾಲಿನ ಮುಖ್ಯಮಂತ್ರಿ ಪದಕವನ್ನು 4 ಜನ ಪಡೆದುಕೊಂಡಿದ್ದಾರೆ.
ನಮ್ಮ ಎಡಿಷನಲ್ ಎಸ್ ಪಿ ಆದಂಥ ರಾಮನಗೌಡ ಹಟ್ಟಿಯವರು ಮತ್ತು ನಮ್ಮ ASI ಟ್ರಾಫಿಕ್ನಲ್ಲಿರುವಂಥ ಕಟ್ಟಿಮನಿಯವರು ಮತ್ತು ಜಲನಗರ ಪೊಲೀಸ್ ಠಾಣೆಯ ಆಸಿಫ್ ಲಷ್ಕರಿ ಅಂತ ಸಿಬ್ಬಂದಿ ಮತ್ತು ನಮ್ಮ IRB ಅಂತ ಒಬ್ಬ ಸಿಬ್ಬಂದಿ 2023 ಮತ್ತು 24ನೇ ಅವಧಿಯಲ್ಲಿ ನಮ್ಮ ಜಿಲ್ಲೆಗೆ ಒಟ್ಟು 4 ಜನ ಅವರು ಮುಖ್ಯಮಂತ್ರಿ ಪದಕಗಳನ್ನು ಪಡೆದಿದ್ದಾರೆ. ಅವರಿಗೆ ವೈಯಕ್ತಿಕವಾಗಿ ಮತ್ತು ಎಲ್ಲ ಜಿಲ್ಲಾ ಪೊಲೀಸ್ ಪರವಾಗಿ ಅವರಿಗೆ ಧನ್ಯವಾದಗಳನ್ನು ಮತ್ತು ಶುಭ ಹಾರೈಸ್ತೇನೆ. ವಿಜಯಪುರ ಶ್ರೀ ಮಲ್ಲನಗೌಡ ಗುತ್ತರ್ಗಿ RSI ವಿಜಯಪುರ ಎರಡನೆಯ ತಂಡ TR ವಿಜಯಪುರ ಶ್ರೀ ದಾನೇಶ್ ಕಲ್ಯಾಣಿ RSI ಅವರ ನಾಯಕತ್ವದಲ್ಲಿ ಗೌರವ ವಂದನೆಯನ್ನು ಸಲ್ಲಿಸ್ತಾ ಇದೆ. ನಾಲ್ಕನೆಯ ತುಕಡಿ ಶ್ರೀ ಸುರೇಶ್ ಮತ್ತು PSI ಕಲ್ಕೇರಿ ಪೊಲೀಸ್ ಠಾಣೆ ಠಾಣಾ ಬರಹಗಾರರ ತಂಡ. ಸಂಚಾರಿ ಪೊಲೀಸ್ ತಂಡ ಶ್ರೀ ಅಶೋಕ್ ನಾಯಕ್ PSI ಬಬಲೇಶ್ವರ ಪೊಲೀಸ್ ಠಾಣೆಯವರ ನೇತೃತ್ವದಲ್ಲಿ. ಆರನೆಯ ತುಕಡಿ ಬೀಟ್ ಕರ್ತವ್ಯದ ಸಿಬ್ಬಂದಿಗಳ ತಂಡ ಶ್ರೀ ಮಂಜುನಾಥ್ ಪಾಟೀಲ್ PSI ಜಳಕಿ ಪೊಲೀಸ್ ಠಾಣೆ. ಪೊಲೀಸ್ IT ಕರ್ತವ್ಯದ ಸಿಬ್ಬಂದಿಗಳ ತಂಡ ಶ್ರೀ ಚಿದಾನಂದ್ ತಳವಾರ್ RSI ಇವರ ನೇತೃತ್ವದಲ್ಲಿ. ತುಕಡಿ ಸಮನ್ಸ್ ಮತ್ತು ವಾರಂಟ್ ಜಾರಿ ಮಾಡುವ ಸಿಬ್ಬಂದಿಗಳ ತಂಡದ ನಾಯಕತ್ವ ಶ್ರೀ ಬಸವರಾಜ್ ತಿಪ್ಪರೆಡ್ಡಿ PSI ದೇವರಿಯಪ್ಪರಿ. ಮಹಿಳಾ ಪೊಲೀಸ್ ಸಿಬ್ಬಂದಿಗಳ ತಂಡ ಶ್ರೀಮತಿ ಸುಷ್ಮಾ ನಂದಿಗೋನ್ PSI ಗಾಂಧಿ ಚೌಕ್ ಪೊಲೀಸ್ ಠಾಣೆ. 10ನೆಯ ತುಕಡಿ ಶ್ರೀ MD ಗೋರಿ PSI ಗೋಲ್ಗುಂಬಜ್ ಪೊಲೀಸ್ ಠಾಣೆ ಬೀಟ್ ಕರ್ತವ್ಯ ಸಿಬ್ಬಂದಿಯ ತಂಡ. ಈ ತಂಡವನ್ನು ಅನುಸರಿಸಿ ತಂಡದ ಪಥ ಸಂಚಲನೆಯ ಯಶಸ್ವಿಯ ರೂವಾರಿಗಳಾದ ಪೊಲೀಸ್ ಬ್ಯಾಂಡ್ ವಾದ್ಯವೃಂದ ಅರ್ಜುನ್ ಭಜಂತ್ರಿ ಹಾಗೂ ಮಾನಿಯವರ ನೇತೃತ್ವದಲ್ಲಿ ಸಂಗೀತದ ನಿನಾದದೊಂದಿಗೆ ಗೌರವದ ವಂದನೆಯನ್ನು ಇವತ್ತಿನ ಕರ್ನಾಟಕ ರಾಜ್ಯ ಪೊಲೀಸ್ ದಿನಾಚರಣೆ 2 ಏಪ್ರಿಲ್ 2025 ನಾವು ಏನು ಆಚರಿಸ್ತಾ ಇದ್ದೀವಿ, ಇದಕ್ಕೆ ತನ್ನದೇ ಆದಂತಹ ಒಂದು ಹಿನ್ನೆಲೆ ಇದೆ. 1984 ಪೂರ್ವದಲ್ಲಿ ನವೆಂಬರ್ 2ನೇ ದಿನವನ್ನ ಪೊಲೀಸ್ ಕಲ್ಯಾಣ ದಿನವೆಂದು ಹಾಗೂ ಏಪ್ರಿಲ್ 2ನೇ ದಿನವನ್ನ ಪೊಲೀಸ್ ಧ್ವಜ ದಿನಾಚರಣೆ ಎಂದು ಆಚರಿಸ್ತಾ ಇದ್ರು. 1984ರಿಂದ ಈ ಧ್ವಜ ದಿನಾಚರಣೆ ಮತ್ತು ಕಲ್ಯಾಣ ದಿನವನ್ನು ಒಗ್ಗೂಡಿಸಿ ಏಪ್ರಿಲ್ 2ರಂದು ಕರ್ನಾಟಕ ರಾಜ್ಯ ಪೊಲೀಸ್ ಧ್ವಜ ಮತ್ತು ಪೊಲೀಸ್ ಕಲ್ಯಾಣ ದಿನಾಚರಣೆ ಎಂದು ನಾವು ಆಚರಿಸ್ತಾ ಇದ್ದೀವಿ. ಈ ಸಮಾರಂಭಕ್ಕೆ ನಿವೃತ್ತ ಪೊಲೀಸ್ ಅಧಿಕಾರಿ ಮತ್ತು ಸಿಬ್ಬಂದಿಗಳು ಬಂದಿರ್ತಾರೆ. ಈ ಶುಭ ದಿನದಂದು ನಮ್ಮನ್ನ ನಾವು ಹೆಚ್ಚು ಶ್ರದ್ಧಾಪೂರ್ವಕವಾಗಿ, ರಚನಾತ್ಮಕವಾಗಿ ಮತ್ತು ನಿಷ್ಠಾಪೂರ್ವಕವಾಗಿ ಸಾರ್ವಜನಿಕ ಸೇವೆಯಲ್ಲಿ ತೊಡಗಿಸಿಕೊಳ್ಳುವುದು ಅತಿ ಅವಶ್ಯಕವಾಗಿದೆ. ಈ ಕಾರ್ಯಕ್ರಮದ ಉದ್ದೇಶ ಸೇವೆಯಲ್ಲಿರುವ ಪೊಲೀಸ್ ಸಿಬ್ಬಂದಿಯ ವಿವಿಧ ಕಲ್ಯಾಣ ಕಾರ್ಯಕ್ರಮಗಳ ಬಗ್ಗೆ ನಮ್ಮ ಸಂಕಲ್ಪವನ್ನ ಮತ್ತಷ್ಟು ದೃಢಪಡಿಸಿಕೊಳ್ಳುವುದು. ಹಾಗೆ ಪೊಲೀಸ್ ಇಲಾಖೆಯಲ್ಲಿ ಅನೇಕ ವರ್ಷಗಳ ಕಾಲ ಸೇವೆ ಸಲ್ಲಿಸಿ ನಿವೃತ್ತರಾಗಿರುವಂತಹ ಪೊಲೀಸ್ ಅಧಿಕಾರಿಗಳ ಮತ್ತು ಪೊಲೀಸ್ ಸಿಬ್ಬಂದಿಯವರ ಸೇವೆ, ತ್ಯಾಗ, ಅವರ ಮನೋಭಾವವನ್ನ ನೆನಪಿಸಿಕೊಳ್ಳುವುದಾಗಿರುತ್ತೆ. ಪ್ರತಿ ವರ್ಷ ಧ್ವಜ ದಿನಾಚರಣೆ ಸಂದರ್ಭದಲ್ಲಿ ಪೊಲೀಸ್ ಧ್ವಜಗಳನ್ನ ಮಾರಿ ಹಣವನ್ನ ಸಂಗ್ರಹಿಸಲಾಗುತ್ತದೆ. ಆ ಸಂಗ್ರಹಗೊಂಡಂತಹ ಹಣವನ್ನ ನಿವೃತ್ತ ಪೊಲೀಸ್ ಅಧಿಕಾರಿಗಳ ಮತ್ತು ಸೇವೆ ಮಾಡ್ತಾ ಇರುವಂತಹ ಪೊಲೀಸ್ ಅಧಿಕಾರಿಗಳ ಕ್ಷೇಮಾಭಿವೃದ್ಧಿಗೆ ಬಳಸಲಾಗುತ್ತೆ. ಸೇವೆಯಲ್ಲಿರುವ ಪೊಲೀಸ್ ಅಧಿಕಾರಿ ಸಿಬ್ಬಂದಿಯವರ ಮತ್ತು ಅವರ ಕುಟುಂಬದ ವರ್ಗದವರ ಅನುಕೂಲಕ್ಕಾಗಿ ವಿಜಯಪುರ ಜಿಲ್ಲಾ ಪೊಲೀಸ್ ಈಗಾಗಲೇ ಹಲವಾರು ವಿವಿಧ ಕಲ್ಯಾಣ ಕಾರ್ಯಕ್ರಮಗಳನ್ನ ಮಾಡಲಾಗಿದೆ. ವಿವಿಧ ಪೊಲೀಸ್ ಕಲ್ಯಾಣ ಹಾಗೂ ಧ್ವಜ ದಿನಾಚರಣೆಯ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಆಗಮಿಸಿ ವಂದನೆಯನ್ನು ಸ್ವೀಕಾರ ಮಾಡಿರುವ ನಿವೃತ್ತ ಪೊಲೀಸ್ ನಿರೀಕ್ಷಕರಾದ ಶ್ರೀ NS ಜನಗೌಡ ಅವರೇ, ಈ ಒಂದು ಕಾರ್ಯಕ್ರಮದ ಮೇಲುಸ್ತುವಾರಿಯನ್ನು ವಹಿಸಿರುವ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಾದ ಶ್ರೀ ಲಕ್ಷ್ಮಣ್ ನಿಂಬರಿಗೆ ಅವರಿಗೆ. ಯಾಕಂದರೆ ಈ ಒಂದು ಸಮಾಜದಲ್ಲಿ ಕಾನೂನಿನ ವ್ಯವಸ್ಥೆ ಸರಿಯಾಗಿದ್ದರೆ ಮಾತ್ರ ಸಾರ್ವಜನಿಕರ ಬದುಕನ್ನು ಮತ್ತು ವಿವಿಧ ಅಭಿವೃದ್ಧಿ ಕಾರ್ಯಗಳನ್ನು ಕೈಗೊಳ್ಳಕ್ಕೆ ಆಗುತ್ತದೆ. ಯಾವುದೇ ಸಮಸ್ಯೆ ಇದ್ದರೂ, ಯಾವುದೋ ಒಂದು ಸಮಯ ಇದ್ದರೂ ಅಲ್ಲಿ ಓಡಿ ಹೋಗಿ ನಿಂತು ಅಲ್ಲಿ ರಕ್ಷಣೆಯನ್ನು ಕೊಡುವುದು ಹಾಗೂ ಈ ಒಂದು ಕಾನೂನಿನ
ವ್ಯವಸ್ಥೆಯನ್ನು ಕಾಪಾಡಿಕೊಳ್ಳುವುದು ಪೊಲೀಸ್ ಇಲಾಖೆಯ ಕರ್ತವ್ಯ. ಅದನ್ನು ನಮ್ಮ ವಿಜಯಪುರ ಜಿಲ್ಲೆಯ ಪೊಲೀಸ್ ಇಲಾಖೆ ಕೂಡ ಅಚ್ಚುಕಟ್ಟಾಗಿ ಮಾಡುತ್ತಾ ಇರುವುದು ನಮ್ಮ ಎಲ್ಲರಿಗೂ ಹೆಮ್ಮೆ ಹಾಗೂ ಸಂತೋಷವಾದ ವಿಚಾರ ಎಂದು ಈ ಒಂದು ಸಂದರ್ಭದಲ್ಲಿ ನಾನು ಹೇಳಿಕೊಳ್ಳುತ್ತೇನೆ. ಯಾಕಂದ್ರೆ ನಾನು ಬಂದ ಈ ಒಂದು 2 ವರ್ಷ ಕಾಲದಲ್ಲಿ ಬಹಳಷ್ಟು ಘಟನೆಗಳು, ಬಹಳಷ್ಟು ವಿಚಾರಗಳಲ್ಲಿ ನಾನು ನೋಡಿದ್ದೀನಿ. ವಿಜಯಪುರ ಜಿಲ್ಲಾ ಪೊಲೀಸ್ ಹೇಗೆ ಸ್ಪಂದಿಸ್ತಾರೆ, ಹೇಗೆ ನಮ್ಮ ವಿವಿಧ ಇಲಾಖೆಗಳಿಗೆ ಸಹಕಾರವನ್ನು ಕೊಡುತ್ತಾರೆ ಎಂಬುದರ ಬಗ್ಗೆ. ಆದ್ದರಿಂದ ನಾನು ಈ ಒಂದು ಮಾತನ್ನು ತುಂಬ ಕಾನ್ಫಿಡೆಂಟ್ ಆಗಿ ನಾನು ಈ ಒಂದು ಸಂದರ್ಭದಲ್ಲಿ ಹೇಳಿಕೊಳ್ಳಲು ಇಷ್ಟಪಡ್ತೀನಿ. ಸೊ ರಾತ್ರಿ ಹಗಲು ಕೆಲಸ ಮಾಡ್ತಾ ಇರುವ ಪೊಲೀಸವರು ತಮ್ಮ ಕುಟುಂಬಕ್ಕೆ ನೀಡುವ ಸಮಯ ಕಡಿಮೆ. ಕುಟುಂಬದವರು ಕೂಡ ಪೊಲೀಸ್ ಇಲಾಖೆಯ ಒಂದು ಹೆಮ್ಮೆಯಿಂದ ಅವರು ಕೂಡ ತಮ್ಮ ಜೀವನವನ್ನು ನಡೆಸ್ತಾ ಇದ್ದಾರೆ. ಅವರ ಒಂದು ಕಲ್ಯಾಣಕ್ಕಾಗಿ, ಅವರ ವಿವಿಧ ಒಂದು ಸುಖ ದುಃಖಗಳಲ್ಲಿ ಪಾಲ್ಗೊಳ್ಳುವ ನಿಟ್ಟಿನಲ್ಲಿ ಈ ಪೊಲೀಸ್ ಕಲ್ಯಾಣ ಹಾಗೂ ಧ್ವಜ ದಿನಾಚರಣೆ ಕಾರ್ಯಕ್ರಮವನ್ನು ಏಪ್ರಿಲ್ 2ನೇ ತಾರೀಕು ಹಮ್ಮಿಕೊಳ್ಳುತ್ತಾ ಇದ್ದೀವಿ. 60 ವರ್ಷ ಕಾಲದಿಂದ ಈ ಒಂದು ಒಟ್ಟುಗೂಡಿಸಿರುವ ಈ ಒಂದು ದಿನಾಚರಣೆ ಕಾರ್ಯಾಚರಣೆ ನಡೀತಾ ಇದೆ. ಈ ಒಂದು ಸಂದರ್ಭದಲ್ಲಿ ಪೊಲೀಸ್ ಇಲಾಖೆಯ ಹಿರಿಯ ಅಧಿಕಾರಿಗಳಿರಲಿ ಅಥವಾ ಸರ್ಕಾರ ಇರಲಿ, ಇನ್ನಿತರ ಇಲಾಖೆಯ ಅಧಿಕಾರಿಗಳೆಲ್ಲ ಪೊಲೀಸ್ ಕುಟುಂಬದವರಿಗೆ ನಿಮ್ಮೊಂದಿಗೆ ನಾವು ಇದ್ದೀವಿ ಎಂದು ಹೇಳಿಕೊಳ್ಳುವುದಕ್ಕೆ, ಖಚಿತಪಡಿಸಿಕೊಳ್ಳುವುದಕ್ಕೆ ಇದು ಒಂದು ಅವಕಾಶವಾಗಿ ಇರುತ್ತದೆ ಎಂದು ನಾನು ಈ ಒಂದು ಸಂದರ್ಭದಲ್ಲಿ ಹೇಳಿಕೊಳ್ಳುತ್ತೇನೆ. ಎಲ್ಲರಿಗೂ ಇವತ್ತು ಈ ಪೊಲೀಸ್ ಕಲ್ಯಾಣ ಹಾಗೂ ಧ್ವಜ ದಿನಾಚರಣೆಯದು ಹಾರ್ದಿಕ ಶುಭಾಶಯಗಳು. ನಮ್ಮ ಎಲ್ಲರಿಗೂ ಗೊತ್ತಿದೆ, ಪೊಲೀಸ್ ಇಲಾಖೆಯ ಮೇನ್ ಉದ್ದೇಶ ಲಾ ಮತ್ತು ಮೇಂಟೆನೆನ್ಸ್ ಆರ್ಡರ್ ಮಾಡುವುದು. ಈ ಸಂದರ್ಭದಲ್ಲಿ ನಾವು ಕೂಡ ನೋಡ್ತಾ ಇದ್ದೀವಿ, ಪೊಲೀಸ್ ಇಲಾಖೆಯಿಂದ ಸಾಕಷ್ಟು ಪ್ರಯತ್ನ ಕೂಡ ಆಗ್ತಾ ಇದೆ. ಪೊಲೀಸ್ ಇಲಾಖೆಯಿಂದ ಬಹಳಷ್ಟು ಕಾನೂನು ಲಾಸ್ನ ಅನುಸರಣೆ ಕೂಡ ಆಗ್ತಾ ಇದೆ. ಜೊತೆಗೆ ಪೊಲೀಸ್ ಡಿಪಾರ್ಟ್ಮೆಂಟ್ ನಮ್ಮ ಸಮಾಜದಲ್ಲಿ ಸಾರ್ವಜನಿಕರಲ್ಲಿ ಎಲ್ಲ ಕಾನೂನುಗಳನ್ನು ಕೂಡ ಇನ್ಫೋರ್ಸ್ ಮಾಡುತ್ತದೆ. ಅವ್ರದ್ದು ಪ್ರಯತ್ನಕ್ಕಾಗಿ ನಮ್ಮ ಸಮಾಜದಲ್ಲಿ ಒಂದು ಸಿಸ್ಟಮ್ಯಾಟಿಕ್, ಒಂದು ಡಿಸಿಪ್ಲಿನ್ ಆರ್ಡರ್ ಅದು ಕ್ರಿಯೇಟ್ ಕೂಡ ಆಗುತ್ತದೆ. ಉದಾಹರಣೆಗೆ ನಮ್ಮ ಸಮಾಜದಲ್ಲಿ ಯಾವುದೇ ಕ್ರೈಮ್ ಆಗಬಾರ್ದು, ರಾಬರಿ, ಥೆಫ್ಟ್ ಆಗಬಾರ್ದು, ಟ್ರಾಫಿಕ್ ವಯಲೇಷನ್ಸ್ ಆಗಬಾರ್ದು. ಈ ಥರ ಮೆಸೇಜ್ ನಮ್ಮ ಪೊಲೀಸ್ ಇಲಾಖೆಯಿಂದ ಸಾರ್ವಜನಿಕರಿಗೆ ನಿರಂತರವಾಗಿ ಹೋಗ್ತಾ ಇದೆ. ಸೊ ಯಾವ ರೀತಿ ನಮ್ಮ ಬಾರ್ಡರ್ಸ್ಗಳಲ್ಲಿ ನಮ್ಮ ಆರ್ಮ್ಡ್ ಫೋರ್ಸಸ್ ಸಾರ್ವಜನಿಕರನ್ನು ರಕ್ಷಣೆ ಮಾಡುತ್ತದೆ, ಅದೇ ರೀತಿ ನಮ್ಮ ಇಂಟರ್ನಲ್ ಟೆರಿಟೋರಿಯಲ್ಗಳಲ್ಲಿ, ರಾಜ್ಯಗಳಲ್ಲಿ ಮತ್ತು ನಮ್ಮ ಜಿಲ್ಲೆಗಳಲ್ಲಿ ಪೊಲೀಸ್ ಇಲಾಖೆ ಸಾರ್ವಜನಿಕರನ್ನು ರಕ್ಷಣೆ ಮಾಡುತ್ತದೆ. ಪೊಲೀಸ್ ಧ್ವಜ ದಿನಾಚರಣೆಯ ಅಂಗವಾಗಿ ನಡೆದಂಥ ಈ ಕವಾಯತಿನಲ್ಲಿ ತಾವೆಲ್ಲರೂ ಅತ್ಯುತ್ತಮವಾಗಿ ಪಥಸಂಚಲನವನ್ನು ಮಾಡಿರುತ್ತೀರಿ. ಅದಕ್ಕಾಗಿ ನಿಮ್ಮೆಲ್ಲರಿಗೂ ಹೃದಯಪೂರ್ವಕ ಅಭಿನಂದನೆಗಳು. ಇದಕ್ಕಾಗಿ ಕಳೆದ ಸುಮಾರು ದಿನಗಳಿಂದ ನಿಮ್ಮನ್ನು ಜಿಲ್ಲಾ ಸಶಸ್ತ್ರ ಪಡೆಯ ಅಧಿಕಾರಿಗಳು ತರಬೇತಿಗೊಳಿಸಿದ್ದಾರೆ. ಅವರಿಗೂ ಸಹ ಅಭಿನಂದನೆಗಳು. ಈ ಎಲ್ಲ ಒಟ್ಟು ಕಾರ್ಯಕ್ರಮವನ್ನು ನಡೆಸುವಲ್ಲಿ ಮಾನ್ಯ SP ಸಾಹೇಬರು ಅತ್ಯಂತ ಮುತುವರ್ಜಿಯಿಂದ ತಮಗೆ ಸೂಕ್ತ ಮಾರ್ಗದರ್ಶನ ಮಾಡಿರುತ್ತಾರೆ. ಅವರಿಗೂ ಸಹ ನನ್ನ ಹೃತ್ಪೂರ್ವಕ ಅಭಿನಂದನೆಗಳು. ಕರ್ನಾಟಕ ರಾಜ್ಯ ಪೊಲೀಸ್ ಪಡೆಯು 1965 ಏಪ್ರಿಲ್ 2ರಂದು ಸ್ಥಾಪನೆಯಾದ ನೆನಪಿನಲ್ಲಿ ಪ್ರತಿ ವರ್ಷ ಪೊಲೀಸ್ ಧ್ವಜ ದಿನಾಚರಣೆಯನ್ನು ಆಚರಿಸಲಾಗುತ್ತಿದ್ದು, ಆ ವೇಳೆಯಲ್ಲಿ ಪೊಲೀಸರ ಶೌರ್ಯ ಸಾಹಸಗಳನ್ನು ನೆನೆಯುವುದರ ಜೊತೆಗೆ ಇಲಾಖೆಯಲ್ಲಿ ಸುದೀರ್ಘ ಸೇವೆ ಸಲ್ಲಿಸಿ ನಿವೃತ್ತರಾದ ಅಧಿಕಾರಿ ಮತ್ತು ಸಿಬ್ಬಂದಿಯವರ ಯೋಗಕ್ಷೇಮಕ್ಕಾಗಿ ಸಾರ್ವಜನಿಕರು ಸ್ವಇಚ್ಛೆಯಿಂದ ಕೊಟ್ಟ ವಂತಿಗೆಯನ್ನು ಸಂಗ್ರಹಿಸಿ ಪೊಲೀಸ್ ಕಲ್ಯಾಣ ನಿಧಿಗೆ ಉಪಯೋಗಿಸಲಾಗುತ್ತಿದೆ. ಈ ಒಂದು ಪರೇಡ್ನಲ್ಲಿ ಪಥಸಂಚಲನದಲ್ಲಿ ಭಾಗವಹಿಸಿರ್ತಕ್ಕಂತಹ ಎಲ್ಲ ಅಧಿಕಾರಿ ಹಾಗೂ ಸಿಬ್ಬಂದಿ ವರ್ಗದವರೇ, ಸಾರ್ವಜನಿಕ ಬಂಧುಗಳೇ, ಈ ಒಂದು ಕಾರ್ಯಕ್ರಮದಲ್ಲಿ ಪಥಸಂಚಲನದ ಗೌರವ ವಂದನೆಯನ್ನು ಸ್ವೀಕರಿಸಲು ನಾವು TS ಜನಗೌಡರನ್ನ ಕೇಳಿಕೊಂಡಿದ್ವಿ. NS ಜನಗೌಡರನ್ನ ಕೇಳಿಕೊಂಡಾಗ ಅವ್ರು ಆ್ಯಕ್ಚುಲಿ ಬೇರೆ ಕೆಲಸದ ಮೇಲೆ ಹೊರಟಿದ್ವಿ. ಆದರೂ ಕೂಡ ನಾನು ಸ್ವತಃ ಹೋಗಿ ಬರಲೇಬೇಕು ಅಂತ ಹೇಳಿದಾಗ ಅವರು ಒಪ್ಪಿಕೊಂಡು ಈ ಒಂದು ಕಾರ್ಯಕ್ರಮ ಬಂದು ಧ್ವಜವಂದನೆಯನ್ನು ಸ್ವೀಕರಿಸಿದ್ದಾರೆ. ವಿಜಯಪುರ ಜಿಲ್ಲಾ ಪೊಲೀಸ್ ವತಿಯಿಂದ ಅವರಿಗೆ ಹೃತ್ಪೂರ್ವಕವಂತಹ ವಂದನೆಗಳನ್ನು ಸಲ್ಲಿಸಕ್ಕೆ ಸಾಧ್ಯತೆ.
ಅದೇ ರೀತಿ ಮಾನ್ಯ DC ಸಾಹೇಬರು ಹಾಗೂ ಮಾನ್ಯ CEO ಸಾಹೇಬರು ತಮ್ಮೆಲ್ಲ ಬಿಡುವಿಲ್ಲದ ಕಾರ್ಯಕ್ರಮದ ಮಧ್ಯೆಯೂ ಸಹ ಪೊಲೀಸ್ ಇಲಾಖೆಯ ಬಗ್ಗೆ ಅವರಿಗಿರುವ ವಿಶೇಷ ಪ್ರೀತಿ ಮತ್ತು ಗೌರವ ಹಾಗೂ ನಮ್ಮ SP ಸಾಹೇಬರ ಜೊತೆಗೆ ಇರುವ ಇಬ್ಬರ ವೈಯಕ್ತಿಕ ನಂಟಿನ ಕಾರಣವಾಗಿ ತಮ್ಮೆಲ್ಲ ಕೆಲಸಗಳನ್ನ ಬದಿಗೊತ್ತಿ ಈ ಒಂದು ಕಾರ್ಯಕ್ರಮಕ್ಕೆ ಬಂದು ಕಾರ್ಯಕ್ರಮದ ಶೋಭೆಯನ್ನು ಹೆಚ್ಚಿಸಿದ್ದಾರೆ. ವಿಜಯಪುರ ಜಿಲ್ಲಾ ಪೊಲೀಸ್ ಪರವಾಗಿ ಹಾಗೂ ಮಾನ್ಯ SP ಸಾಹೇಬರ ಪರವಾಗಿ ಅವರಿಬ್ಬರಿಗೂ ಕೂಡ ಹೃತ್ಪೂರ್ವಕವಾದಂತಹ ವಂದನೆಗಳನ್ನ ಸಲ್ಲಿಸ್ತಾರೆ. ಅದೇ ರೀತಿ ಮಾನ್ಯ ಮಲ್ಲೇಶ್ ಸಾಹೇಬರು, ಲೋಕಾಯುಕ್ತ SP ಸಾಹೇಬರು ಅವರು ಊರಲ್ಲಿ ಇರಲಿಲ್ಲ. ವಿಶೇಷವಾಗಿ ಈ ಒಂದು ಕಾರ್ಯಕ್ರಮವನ್ನು ಅಟೆಂಡ್ ಮಾಡೋಣ ಅನ್ನೋ ಏಕಮೇವ ಉದ್ದೇಶದಿಂದ ರಾತ್ರಿ ಎಲ್ಲ ಜರ್ನಿ ಮಾಡಿ ಬಂದಿದ್ದಾರೆ. IRB ಕಮಾಂಡೆಂಟ್ ಸಾಹೇಬರು ನಮ್ಮೊಂದಿಗೆ ವೇದಿಕೆ ಮೇಲಿದ್ದಾರೆ ಹಾಗೂ ನಮ್ಮ ಅಡಿಷನಲ್ SP ಸಾಹೇಬರು, ಇವರೆಲ್ಲರಿಗೂ ಕೂಡ ವಿಜಯಪುರ ಜಿಲ್ಲಾ ಪೊಲೀಸ್ ಪರವಾಗಿ ಹಾಗೂ ಮಾನ್ಯ SP ಸಾಹೇಬರ ಪರವಾಗಿ ಹೃತ್ಪೂರ್ವಕವಾದಂತಹ ವಂದನೆಗಳನ್ನು ಸಲ್ಲಿಸ್ತಾರೆ. ಈ ಒಂದು ಕಾರ್ಯಕ್ರಮ ನಡೆಯೋದೇ ನಿವೃತ್ತ ಅಧಿಕಾರಿಗಳ ಕಲ್ಯಾಣಕ್ಕಾಗಿ ಹಾಗೂ ಕರ್ನಾಟಕ ರಾಜ್ಯ ಪೊಲೀಸ್ ಇಲಾಖೆಯ 1965 ಏಪ್ರಿಲ್ 2ರಂದು ಇದು ಸ್ಥಾಪನೆಗೊಂಡು ಅದರ ಸವಿನೆನಪಿಗಾಗಿ ಈ ಕಾರ್ಯಕ್ರಮವನ್ನು ಪ್ರತಿ ವರ್ಷ ಆಚರಿಸಲಾಗುತ್ತೆ. ಅಂತಹ ಒಂದು ಈ ಕಾರ್ಯಕ್ರಮದ ಕೇಂದ್ರ ಬಿದ್ದು ಅಂತಂದರೆ ನಮ್ಮ ರಿಟೈರ್ಡ್ ಅಧಿಕಾರಿಗಳು. ಆ ಎಲ್ಲ ಅಧಿಕಾರಿಗಳಿಗೆ ನಾವೆಲ್ಲ ಫೋನ್ ಮಾಡಿ ಹಾಗೂ ಅಧಿಕಾರಿಗಳು ಹೋಗಿ ಕೇಳ್ಕೊಂಡಿದ್ವಿ. ಎಲ್ಲ ಅಧಿಕಾರಿಗಳು ಪ್ರತಿ ವರ್ಷ, ಈ ವರ್ಷದ ವಿಶೇಷ ಅಂತಂದರೆ ಪ್ರತಿ ವರ್ಷದಕ್ಕಿಂತ ಹೆಚ್ಚಿನ ಸಂಖ್ಯೆಯಲ್ಲಿ ರಿಟೈರ್ಡ್ ಆಫೀಸರ್ ಬಂದಿರ್ತಾರೆ. ಎಲ್ಲ ರಿಟೈರ್ಡ್ ಆಫೀಸರ್ ಹಾಗೂ ಸಿಬ್ಬಂದಿ ವರ್ಗದವರಿಗೆ ಜಿಲ್ಲಾ ಪೊಲೀಸ್ ವತಿಯಿಂದ ಹೃತ್ಪೂರ್ವಕವಾದಂತಹ ವಂದನೆಗಳನ್ನ ಸಲ್ಲಿಸ್ತೇನೆ. ಅದೇ ರೀತಿಯಾಗಿ ಅತ್ಯುತ್ತಮವಾಗಿ ಪದ ಸಂಚಲನೆಯನ್ನು ಮಾಡಿದ ಎಲ್ಲ ಸಿಬ್ಬಂದಿ ವರ್ಗದವರಿಗೆ, ಪರೇಡ್ ಕಮಾಂಡರ್ ಅವರಿಗೆ, ಸೆಕೆಂಡ್ ಇನ್ ಕಮಾಂಡ್ ಅವರಿಗೆ, ಎಲ್ಲ ಪ್ರಥಮ ಕಮಾಂಡರ್ ಅವರಿಗೆ, ಇವರೆಲ್ಲರನ್ನ ತಯಾರುಗೊಳಿಸಿದಂಥ, ತರಬೇತುಗೊಳಿಸಿದಂಥ ಜಿಲ್ಲಾ ಸಶಸ್ತ್ರ ಮೀಸಲು ಪಡೆಯ ಅಧಿಕಾರಿ ಮತ್ತು ಸಿಬ್ಬಂದಿ ವರ್ಗದವರಿಗೆ, ಈ ಗ್ರೌಂಡನ್ನು ತಯಾರು ಮಾಡಿಸಿದಂಥ ಎಲ್ಲ ಸಿಬ್ಬಂದಿ ವರ್ಗದವರಿಗೆ ಹೃತ್ಪೂರ್ವಕವಾದಂಥ ವಂದನೆಗಳನ್ನು ಸಲ್ಲಿಸ್ತೇನೆ. ಅದೇ ರೀತಿಯಾಗಿ ಪತ್ರಕರ್ತ ಬಂಧುಗಳು ಬಂದಿದ್ದಾರೆ. ಬಿಜಾಪುರ ಜಿಲ್ಲಾ ಪೊಲೀಸ್ ವತಿಯಿಂದ ಎಲ್ಲರಿಗೂ ಕೂಡ ಹೃತ್ಪೂರ್ವಕವಾದಂಥ ವಂದನೆಗಳನ್ನು ಸಲ್ಲಿಸ್ತೀನಿ. ಸಾರ್ವಜನಿಕರ ಬಂಧುಗಳು ಬಂದಿದ್ದಾರೆ, ಜಿಲ್ಲಾ ಪೊಲೀಸ್ ಕಚೇರಿಯ ಸಿಬ್ಬಂದಿ ವರ್ಗದವರು ಬಂದಿದ್ದಾರೆ, ಪೊಲೀಸ್ ಅಧಿಕಾರಿಗಳು ಬಂದಿದ್ದಾರೆ. ಅವರಿವರಿಲ್ಲದೆ ಎಲ್ಲರಿಗೂ ಕೂಡ ಈ ಒಂದು ಹೃತ್ಪೂರ್ವಕವಾದಂಥ ವಂದನೆಗಳನ್ನ ಸಲ್ಲಿಸ್ತಾ, ನಮ್ಮ ಪ್ರತಿ ಕಾರ್ಯಕ್ರಮದಲ್ಲಿ ನಮ್ಮ ಅಮದಾಪುರವರು ಹಾಗೂ ನಮ್ಮ ಇನ್ನೊಬ್ಬ ಸ್ನೇಹಿತರು ಪ್ರತಿ ಕಾರ್ಯಕ್ರಮದಲ್ಲಿದ್ದಾರೆ, ಅವರಿಗೂ ಕೂಡ ಜಿಲ್ಲಾ ಪೊಲೀಸ್ ವತಿಯಿಂದ ಹೃತ್ಪೂರ್ವಕವಾದಂಥ ವಂದನೆಗಳನ್ನು ಸಲ್ಲಿಸಿ ನನ್ನ ವಂದನಾರ್ಪಣೆ ಭಾಷಣ ಮುಗಿಸುತ್ತಿದ್ದೇನೆ. जुड़े रहिएगा आपके अपने चैनल बीजापुर समय के साथ।